ಮುಸ್ಲಿಮರಿಗೆ ಮತದಾನದ ಹಕ್ಕು ಬೇಡ ಎಂದಿದ್ದ ಸ್ವಾಮೀಜಿ ಅವರು ತಮ್ಮ ಹೇಳಿಕೆಗೆ ಕ್ಷಮೆಯಾಚಿಸಿದ್ದಾರೆ. ಚಂದ್ರಶೇಖರ ಸ್ವಾಮೀಜಿ ತಮ್ಮ ಹೇಳಿಕೆಗೆ ಕ್ಷಮೆಯಾಚಿಸಿದ್ದಾರೆ. ಮುಸಲ್ಮಾನರು ಸಹ ನಮ್ಮ ದೇಶದ ಪ್ರಜೆಗಳೇ, ಎಲ್ಲರಂತೆ ಮುಸಲ್ಮಾನರಿಗೂ ಸಹ ಮತದಾನದ ಹಕ್ಕಿರುತ್ತೆ. ಬಾಯಿ ತಪ್ಪಿನಿಂದ ಬಂದ ಹೇಳಿಕೆಯಿಂದ ಮುಸಲ್ಮಾನರಿಗೆ ಬೇಸರ ಆಗಿದ್ರೆ ನನ್ನ ಮಾತಿಗೆ ವಿಷಾದವನ್ನ ವ್ಯಕ್ತಪಡಿಸ್ತೀನಿ ಅಂತ ಸ್ವಾಮೀಜಿ ಕ್ಷಮೆಯಾಚಿಸಿದ್ದಾರೆ. ತಮ್ಮ ಹೇಳಿಕೆಗೆ ಕ್ಷಮೆಯಾಚನೆಯನ್ನ ಮಾಡಿದ್ದಾರೆ ಚಂದ್ರಶೇಖರ ಸ್ವಾಮೀಜಿ. ಮುಸಲ್ಮಾನರು ಸಹ ನಮ್ಮ ದೇಶದ ಪ್ರಜೆಗಳೇ, ಎಲ್ಲರಂತೆ ಮುಸ್ಲಿಮರಿಗೂ ಸಹ ಮತದಾನದ ಹಕ್ಕಿರುತ್ತೆ. ಬಾಯಿ ತಪ್ಪಿನಿಂದ ಬಂದಂತಹ ಹೇಳಿಕೆಯಿಂದ ಮುಸಲ್ಮಾನರಿಗೆ ಬೇಸರ ಆಗಿದ್ರೆ ನನ್ನ ಮಾತಿಗೆ ನಾನು ವಿಷಾದವನ್ನ ವ್ಯಕ್ತಪಡಿಸ್ತೀನಿ ಅಂತ ಈ ರೀತಿ ಸ್ವಾಮೀಜಿ ತಮ್ಮ ಹೇಳಿಕೆಗೆ ಕ್ಷಮೆಯಾಚಿಸಿದ್ದಾರೆ. ಸ್ವಾಮೀಜಿಯವರ ಹೇಳಿಕೆ ಬಹಳಷ್ಟು ಚರ್ಚೆಗೆ, ವಿರೋಧಕ್ಕೆ ಕಾರಣ ಆಗ್ತಾ ಇತ್ತು. ಇದರ ಮಧ್ಯೆ ಸ್ವಾಮೀಜಿ ಸಹ ತಮ್ಮ ಹೇಳಿಕೆಗೆ ಕ್ಷಮೆಯಾಚಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.